ಸಿಎಂ ಸಿದ್ದರಾಮಯ್ಯ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾಗವಾರದ ವೀರಣ್ಣಪಾಳ್ಯದಲ್ಲಿ ರಾಜಕಾಲುವೆ ಒತ್ತುವರಿ ಪರಿಶೀಲನೆ ಮಾಡಿದ್ರು. ಇದಾದ ಬಳಿಕ HBR ಲೇಔಟ್ ಗೆದ್ದಲಹಳ್ಳಿ ರಾಜಕಾಲುವೆ ಪರಿಶೀಲನೆ ನಡೆಸಿ ರಾಜಕಾಲುವೆ ಅಗಲೀಕರಣಕ್ಕೆ ಸೂಚನೆ ನೀಡಿದ್ದಾರೆ. ಇನ್ನು ಸಾಯಿ ಲೇಔಟ್ಗೆ ಆಗಮಿಸಿ ಸಿಎಂ ಹಾಗೂ ಡಿಸಿಎಂಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಮಧ್ಯೆಯೇ ತಡೆದು ಸಿಎಂ ಹಾಗೂ ಡಿಸಿಎಂಗೆ ಸಮಸ್ಯೆ ಯಾವಾಗ ಬಗೆಹರಿಸುತ್ತಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಹದೇವಪುರದ ಪಣತ್ತೂರಿಗೂ ಭೇಟಿ ನೀಡಿ ಸಿಎಂ ಪರಿಶೀಲಿಸಿದರು. ಈ ವೇಳೆ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ಮೇಲೆ ಸಿಎಂ ಗರಂ ಆಗಿದ್ದಾರೆ. ನಾನು ಇಲ್ಲಿದ್ದೀನಿ, ನೀನು ಅಲ್ಲೇನ್ ಮಾಡ್ತಿದ್ಯಾ? ರೈಲ್ವೆ ಅಂಡರ್ ಪಾಸ್ ಕೆಳಗೆ ನೀರು ನಿಲ್ತಾ ಇದೆ, ಅದನ್ನ ಸರಿಪಡಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ರಸ್ತೆ ಅಭಿವೃದ್ಧಿ ವಿಚಾರಕ್ಕೆ ಭೈರತಿ ಸುರೇಶ್ ಹಾಗೂ ಅರವಿಂದ್ ಲಿಂಬಾವಳಿ ವಾಗ್ವಾದ ಮಾಡಿದ್ದಾರೆ. ವಿಜಯನಗರದಲ್ಲಿ ಮಳೆಯಿಂದ ನಾನಾ ಅವಾಂತರಗಳೇ ಸೃಷ್ಟಿಯಾಗಿದೆ. ಬಯಲು ವದ್ದಿಗೇರಿ ಗ್ರಾಮದ ಬಳಿಯ ರೈಲ್ವೆ ನಿಲ್ದಾಣದ ಬಳಿ ನೀರಿನ ರಭಸಕ್ಕೆ ವಿದ್ಯುತ್ ಇಲಾಖೆಯ ಮಹೇಂದ್ರ ಗೂಡ್ಸ್ ಮುಳುಗಡೆಯಾಗಿದೆ. ಈ ವೇಳೆ ವಾಹನದಲ್ಲಿದ್ದ ಕೂಲಿ ಕಾರ್ಮಿಕರನ್ನ ಸ್ಥಳೀಯ ಯುವಕರು ರಕ್ಷಣೆ ಮಾಡಿದ್ದಾರೆ. ನಿರಂತರ ಮಳೆಗೆ ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ಕುಂಬಾರ ಓಣಿಯಲ್ಲಿ ಮನೆ ಕುಸಿತವಾಗಿದೆ. ಶ್ರೀಶೈಲ್ ಬುರ್ಲಿ ಎಂಬ ನೇಕಾರರ ಮನೆ ಕುಸಿತವಾಗಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲ ಹಾನಿಯಾಗಿದೆ. ಅದೃಷ್ಟಕ್ಕೆ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಬಚಾವಾಗಿದ್ದು ಸೂಕ್ತ ಪರಿಹಾರಕ್ಕೆ ಸರ್ಕಾರಕ್ಕೆ ನೇಕಾರರ ಕುಟುಂಬ ಮನವಿ ಮಾಡಿದೆ. ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಇನ್ನು ನಟ ವಿನೋದ್ ರಾಜ್ ಬೆಳ್ಳಂಬೆಳಗ್ಗೆ ರಸ್ತೆ ರಿಪೇರಿ ಮಾಡುವ ಕೆಲಸಕ್ಕೆ ಇಳಿದಿದ್ರು. ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ಕಡೆ ಹೋಗುವಂತಹ ರಸ್ತೆ ಸರಿಪಡಿಸುವ ಕೆಲಸಕ್ಕೆ ವಿನೋದ್ ರಾಜ್ ಕೈ ಹಾಕಿದ್ದಾರೆ. ತಮ್ಮ ಸ್ವಂತ ಖರ್ಚಿನಿಂದ ಸಿಮೆಂಟ್ ಮಿಶ್ರಿತ ಜಲ್ಲಿ ಕಲ್ಲುಗಳಿಂದ ರಸ್ತೆ ಗುಂಡಿಯನ್ನು ಮುಚ್ಚಿದ್ದಾರೆ. ಟ್ರ್ಯಾಕ್ಟರ್ ಜೆಸಿಬಿ ಜೊತೆ ತಾವೇ ರಸ್ತೆಗೆ ಇಳಿದು ಗುಂಡಿಯನ್ನು ಮುಚ್ಚಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಮಳೆಯಿಂದಾಗಿ ಶಿರಸಿ ಸಂಪರ್ಕ ಹೆದ್ದಾರಿಯಲ್ಲಿ ಭಾರೀ ಗುಡ್ಡ ಕುಸಿತವಾಗಿದೆ. ಬರಗತ್ತೆ ಬಳಿ ಗುಡ್ಡ ಕುಸಿತವಾಗಿ ಹೆದ್ದಾರಿ ಮೇಲೆ ಮಣ್ಣು ಬಿದ್ದಿದೆ. ಇದರಿಂದಾಗಿ ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಭಾರೀ ಮಳೆ ಹಿನ್ನೆಲೆ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಅರಬ್ಬಿ ಸಮುದ್ರದ ರೌದ್ರ ರೂಪದ ವಿಡಿಯೋ ವೈರಲ್ ಆಗಿದ್ದು ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ ಮೀನುಗಾರರಿಗೆ ಶಾಕ್ ಎದುರಾಗಿದೆ. ಸಮುದ್ರದ ರೌದ್ರಾವತಾರಕ್ಕೆ ಮೀನುಗಾರರು ಬೆಚ್ಚಿ ಬಿದ್ದಿದ್ದಾರೆ. ಬೋಟ್ನಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಸಮುದ್ರದ ರೌದ್ರ ರೂಪ ಸೆರೆಯಾಗಿದ್ದು ಸಮುದ್ರದ ಅಬ್ಬರದ ನಡುವೆ ದಡ ಸೇರೋಕೆ ಮೀನುಗಾರರು ಹರಸಾಹಸ ಪಟ್ಟಿದ್ದಾರೆ. ಗೋವಾದ ಮಪುಸಾದಲ್ಲಿ ಧಾರಾಕಾರ ಮಳೆಯಾಗಿದ್ದು ಪ್ರವಾಹವೇ ಸೃಷ್ಟಿಯಾಗಿದೆ. ನಗರದ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿದ್ದು ಬೈಕ್ ಸವಾರರೊಬ್ಬರು ಪ್ರವಾಹದ ನೀರಲ್ಲಿ ಬೈಕ್ ಸಮೇತ ಕೊಚ್ಚಿಕೊಂಡು ಹೋಗಿದ್ದಾರೆ. ಪ್ರವಾಹದ ಭೀಕರ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಶಾಕ್ ಎದುರಾಗಿದೆ. ಪರಂ ಒಡೆತನದ ವಿದ್ಯಾಸಂಸ್ಥೆಗಳ ಮೇಲೆ ಇಡಿ ರೇಡ್ ಮಾಡಿದೆ. ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿ ಮಾಡಿರುವ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ. 22 ಇನೋವಾ ಕಾರ್ಗಳಲ್ಲಿ ಇಡಿ ಅಧಿಕಾರಿಗಳು ಆಗಮಿಸಿದ್ರು. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧಿತಳಾಗಿರುವಂತಹ ರಮ್ಯರಾವ್ ಹಾಗೂ ಪರಂ ಒಡೆತನದ ಕಾಲೇಜಿನ ನಡುವೆ ಹಣ ವರ್ಗಾವಣೆ ಆಗಿರುವ ಮಾಹಿತಿ ಇದೆ. ಕಾಲೇಜಿನ ಹಣದ ವ್ಯವಹಾರದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ದಾಳಿಯ ಸುದ್ದಿ ತಿಳಿಯುತ್ತಿದ್ದಂತೆ ಬೆಂಗಳೂರಿನಲ್ಲಿದ್ದ ಪರಂ ತನ್ನ ಪತ್ನಿ ಜೊತೆ ಸೀದಾ ತುಮಕೂರಿಗೆ ತೆರಳಿದ್ದಾರೆ. ಪರಮೇಶ್ವರ್ ಒಡೆತನದ ಕಾಲೇಜಿನಲ್ಲಿ ಇಡಿ ಶೋಧ ಮುಂದುವರೆದಿದೆ. ಇತ್ತೀಚೆಗೆ ಹಲವೆಡೆ ಪರಮೇಶ್ವರ್ ಆಸ್ತಿ ಖರೀದಿ ಮಾಡಿದ್ರಂತೆ. ತುಮಕೂರಿನ ಕೆಲವು ಕಡೆ ಜಾಗ ಖರೀದಿಸಿರುವ ಆರೋಪ ಕೇಳಿ ಬರ್ತಾ ಇದೆ. HMS ಕಾಲೇಜು ಖರೀದಿಸಿ
ಅದನ್ನ HMSIT ಅಂತ ಹೆಸರು ಬದಲಾವಣೆ ಮಾಡಲಾಗಿತ್ತು. ಇದರ ಜೊತೆಗೆ ಬಂಡಿ ಮನೆ, ಕಲ್ಯಾಣ ಮಂಟಪ, ಟಾಟಾ ಕಾರ್ ಶೋರೂಮ್ ಸೇರಿ ಹಲವೆಡೆ ಆಸ್ತಿ ಖರೀದಿ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನು ನಡೆಸಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಮಾತನಾಡಿರುವಂತಹ ಸಿಎಂ, ಇಡಿ ದಾಳಿ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಏನಿಲ್ಲ, ಗೊತ್ತಿಲ್ಲದ ವಿಚಾರದ ಬಗ್ಗೆ ಹೇಗೆ ಮಾತಾಡ್ಲಿ, ವಿಚಾರ ತಿಳ್ಕೊಂಡು ಮಾತನಾಡ್ತೀನಿ ಅಂತ ಸಿಎಂ ಹೇಳಿದ್ರು. ಹೊಸಪೇಟೆಯಲ್ಲಿ ನಡೆದ ಸಾಧನಾ ಸಮಾವೇಶ ಸಹಿಸದೆ ಇಡಿ ದಾಳಿ ಮಾಡಲಾಗಿದೆ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆರೋಪಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಇಡೀ ದೇಶದಲ್ಲಿ ಸಂವಿಧಾನ, SC, ST, OBC ಸಮುದಾಯಗಳ ನಾಯಕರ ಮೇಲೆ ನಿರಂತರ ದಾಳಿ ಮಾಡೋದು ವಾಡಿಕೆಯಾಗಿದೆ. ಪರಮೇಶ್ವರ್ ವಿರುದ್ಧ ಸೇಡು ತೀರಿಸಿಕೊಳ್ಳುವುದು ವಿಕೃತ ಮನಸ್ಸುಗಳ ಭಾಗವಾಗಿದೆ ಅಂತ ಬಿಜೆಪಿ ವಿರುದ್ಧ ಪೋಸ್ಟ್ ಹಾಕಿ ಕಿಡಿಕಾರಿದ್ದಾರೆ. ಇನ್ನು ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿ ಮಾಡಿರುವ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಇಡಿ IT ಇರೋದೇ ದಾಳಿ ಮಾಡೋಕೆ, ವಿರೋಧ ಪಕ್ಷಗಳ ವಿರುದ್ಧ ಇದೊಂದು ಅಸ್ತ್ರ ಬಳಸ್ತಾರೆ. ಪರಮೇಶ್ವರ್ ಇವತ್ತಿನಿಂದ ಸಂಸ್ಥೆ ನಡೆಸ್ತಾ ಇಲ್ಲ, ಅವರ ತಂದೆ ಕಾಲದಿಂದಲೂ ನಡೀತಾ ಇದೆ, ಸರಿಯಾದ ದಾಖಲೆ ಕೊಡ್ತಾರೆ ಬಿಡಿ ಅಂತ ಹೇಳಿದರು. IT ಇರೋದೇ ರಾಜಕೀಯವಾಗಿ ಬೇರೆ ಪಕ್ಷ ಇಲ್ಲಿ ಹಿಂದೆಲ್ಲ ಇತ್ತ. ಈಗ ಕಾಂಗ್ರೆಸ್ನವರು ಆಡಳಿತ ಮಾಡಿದಾಗ ಈ ಥರದ ಎಲ್ಲ ಇರಲಿಲ್ಲ. ಈಗ ಅದೇ ಒಂದು ಮುಖ್ಯವಾದಂಥ ಅಸ್ತ್ರ ಅವರಿಗೆ. ಸೊ ಈಗ ಅಲ್ಲೇ 2ನೇ ಸರಿ ಆಗಿದೆ. ಅವರು ಮೊದಲು IT ಆಗಿತ್ತು, ಈಗ ED ಆಗಿದೆ. ಇದರಿಂದ ಏನಿದೆ ಅದು ನೋಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅವರೇನು ಇವತ್ತಿಂದ ಇನ್ಸ್ಟಿಟ್ಯೂಷನ್ ನಡೀತಾ ಇಲ್ಲ, ಅವ್ರ ತಂದೆ ಕಾಲದಿಂದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ನಡೀಲಿ. ಸಚಿವ ಪರಮೇಶ್ವರ್ ಅವರ ಸಿದ್ಧಾರ್ಥ ಕಾಲೇಜಿನ ಮೇಲಿನ ಇಡಿ ರೇಡ್ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿರುವಂತಹ ಯತ್ನಾಳ್, ಚಿನ್ನದ ಹಗರಣದಲ್ಲಿ ಹಲವು ಮಂತ್ರಿಗಳ ಹೆಸರಿದೆ. ಇಡಿಗೆ ಯಾರ ಮೇಲೆ ಸಂಶಯ ಬಂದಿದೆಯೋ ಅವರ ಮೇಲೆ ರೇಡ್ ಮಾಡ್ತಿದ್ದಾರೆ. ಇಡಿ ಸ್ವತಂತ್ರ ತನಿಖಾ ಏಜೆನ್ಸಿ, ಬಿಜೆಪಿ ಹೇಳಿ ರೇಡ್ ಮಾಡ್ಸೋಕ್ ಬರೋದಿಲ್ಲ. ಸಂಶಯ ಬಂದಲ್ಲಿ ರೇಡ್ ಮಾಡ್ತಾರೆ, ಮಾಹಿತಿ ಸಿಕ್ಕರೆ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ರು. ಬಂಗಾರದ ಹಗರಣ ಏನಾಗಿತ್ತು, ಅದರಲ್ಲೇ ಸಾಕಷ್ಟು ಮಂತ್ರಿಗಳ ಹೆಸರಿತ್ತು. ಈಗ ಇಡಿ ಅವರಿಗೆ ಯಾವ್ಯಾವ ಮೇಲೆ ಸಂಶಯ ಬಂದಿದೆ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಐತಿ. ಅದ್ರಾಗ ಯಾರು ಏನು BJP ಮಾಡ್ಸಕ್ಕೆ ಬರೋದಿಲ್ಲ, ಕಾಂಗ್ರೆಸ್ನೋ ಏನು. ಅವ್ರ ಸಂಶಯದಲ್ಲಿ ಅವ್ರು ರೇಡ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಮಾಹಿತಿ ಸಿಕ್ಕರೆ ಅವ್ರ ಮೇಲೆ ಕ್ರಮ ತಗೋತಾರೆ. ಏನೂ ಸಿಗಲಿಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಬಿಡ್ತಾರೆ. ಕೋಳಿ ಫಾರಂ ಮೇಲೆ IT ದಾಳಿ ಮಾಡಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಕುಕನೂರ ತಾಲೂಕಿನ ಕುದರಿಮೋತಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಶ್ರೀನಿವಾಸ್ ರೆಡ್ಡಿ ಒಡೆತನದಲ್ಲಿರುವ ಧನಲಕ್ಷ್ಮಿ ಕೋಳಿ ಫಾರಂ ಮೇಲೆ IT ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ಮಾಲೀಕನ ಮೊಬೈಲ್ ವಶಕ್ಕೆ ಪಡೆದು ದಾಖಲಾತಿ ಪರಿಶೀಲನೆ ಮಾಡುತ್ತಿದ್ದಾರೆ. ಆಪರೇಷನ್ ಸಿಂಧೂರ ವಿಚಾರವಾಗಿ ಹೇಳಿಕೆ ನೀಡಿದ್ದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ವಿಜಯಪುರದಲ್ಲಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು. ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಅಧಿಕಾರ ಕೊಟ್ಟಿದ್ದು ಪ್ರಧಾನಿ ಮೋದಿ. ಅವರಿಗೆ ಎಲ್ಲಿಯೋ ಹೋಗಿ ನಾನು ಯುದ್ಧ ಮಾಡಿದ್ದೇನೆ ಅಂತ ಹೇಳಿಲ್ಲ. ಅವರು ಸೈನಿಕರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ರಿಂದಲೇ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಶಕ್ತಿಯುತವಾಗಿದೆ ಅಂತ ಶತ್ರು ರಾಷ್ಟ್ರಗಳಿಗೂ ಗೊತ್ತಾಗುವಂತೆ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇವರಿದ್ದಾಗ ಭಾರಿ 71ರಾಗ ಭಾರಿ ಯುದ್ಧ ಮಾಡಿದ್ರು. ಅದಕ್ಕೆ ಇಂದಿರಾ ಗಾಂಧಿ ಅವ್ರ ಕಾರಣತ್ತೆ. ಈಗ ಪ್ರಧಾನಮಂತ್ರಿ ಯಾರದಾರ ರೀ? ಮೋದಿಯವ್ರು. ಮತ್ತು ಅದರ ನೇತೃತ್ವ ಕೊಟ್ಟವ್ರು ಯಾರು? ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟವ್ರು ಯಾರು? ಮೋದಿಯವರು. ಸಹಜವಾಗಿ ನರೇಂದ್ರ ಮೋದಿಯವರು. ನೀವು ಅಲ್ಲಿ 71 ಯುದ್ಧ ಏನು ಹೇಳ್ತೀರಿ? ಇಂದಿರಾ ಗಾಂಧಿ ಅವ್ರು ಹೇಳ್ತಾರೆ. ಈಗ ನಡೆದಂಥ ಯುದ್ಧ ಸೈನಿಕರಿಗೆ ಗೆದ್ದಾರ. ಸೈನಿಕರ ಪರಿಶ್ರಮನೇ ನಂಬರ್ 1 ಇದೆ. ಅದನ್ನೇನು ನಾವೇನು ಯಾರು ಸೈನಿಕರೆಲ್ಲ ನಾವು ಹೋಗಿ ಯುದ್ಧ ಮಾಡಿರೋದು ಮೋದಿಯವರು ಎಲ್ಲಿ ಹೇಳಿಲ್ಲ. ನಮ್ಮ ಸೈನಿಕರಿಗೇ ಅವರು ಬೆನ್ನು ತಟ್ಟಿ ಅವರು ಪ್ರೋತ್ಸಾಹ ಕೊಟ್ಟಿದ್ದರಿಂದಲೇ ಇವತ್ತು ಭಾರತ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು. ಈಗ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಶಕ್ತಿ ಇದೋ ಅಂತೇಳಿ ಇವತ್ತು ಚೀನಾ ಸಹಿತ ಅಂಜು ಪರಿಸ್ಥಿತಿ ಬಂದಿದೆ. ಅವ್ರು ಹೇಳ್ತಾರಲ್ಲ ಇಂದಿರಾ ಗಾಂಧಿ. ಧರ್ಮಸ್ಥಳದ ಆಕಾಂಕ್ಷ ನಿಗೂಢ ಸಾವು ಪ್ರಕರಣ ಸಂಬಂಧ ಇವತ್ತು ಆಕಾಂಕ್ಷ ಪಾರ್ಥಿವ ಶರೀರವನ್ನ ಕುಟುಂಬಸ್ಥರು ಮಣ್ಣು ಮಾಡಿದ್ದಾರೆ. ತನಿಖೆಯ ಕಾರಣದಿಂದ ಸುಡದೆ ಆಕಾಂಕ್ಷ ಮೃತದೇಹವನ್ನ ಬಾಕ್ಸ್ನಲ್ಲಿ ಇಟ್ಟು ಮಣ್ಣು ಮಾಡಿದ್ದಾರೆ. ಮಲಯಾಳಿ ಹಿಂದೂ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರ ನಡೆದಿದ್ದು ಆಕಾಂಕ್ಷ ಸಾವಿಗೆ ನ್ಯಾಯ ಕೊಡಿಸುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ದರ್ಶನ್ ಬೇಲ್ ರದ್ದುಪಡಿಸೋಕೆ ಮತ್ತೊಂದು ಮಹತ್ವದ ಸಾಕ್ಷಿ ದೊರೆತಿದೆ. ಡಿಲೀಟ್ ಆಗಿದ್ದ ಶೆಡ್ನ ಪ್ರಮುಖ ಫೋಟೋಗಳು ರಿಟ್ರೀವ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಶೆಡ್ನಲ್ಲಿದ್ದ ಫೋಟೋಗಳನ್ನು ರಿಟ್ರೀವ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಶೆಡ್ನಲ್ಲಿ ದರ್ಶನ್ ಇರಲಿಲ್ಲ ಅಂತ
ದರ್ಶನ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸಿದ್ರು. ಆದರೆ ಈಗ ಶೆಡ್ನಲ್ಲಿದ್ದ ಫೋಟೋಗಳನ್ನು ರಿಟ್ರೀವ್ ಮಾಡಿದ್ದು ಪೊಲೀಸರಿಗೆ ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ಪುನೀತ್ ರವಿಶಂಕರ್ ಫೋನ್ನಲ್ಲಿ ಡಿಲೀಟ್ ಆಗಿದ್ದ ಫೋಟೋಗಳನ್ನು ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಆಟವಾಡ್ತಿದ್ದ 6 ವರ್ಷದ ಬಾಲಕಿ ನಾಪತ್ತೆಯಾಗಿದ್ದಾಳೆ. 2 ದಿನಗಳ ಹಿಂದೆ ಬಾಲಕಿ ನಾಪತ್ತೆಯಾಗಿರುವಂಥದ್ದು. ಬೆಳಗಾವಿಯ ರಾಯಭಾಗ ತಾಲೂಕಿನ ನೇಪನಾಳ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಆಟವಾಡಕ್ಕೆ ಹೋಗಿ ಘಟಪ್ರಭಾ ಎಡದಂಡೆ ಕಾಲುವೆಯಲ್ಲಿ ಬಿದ್ದು 6 ವರ್ಷದ ಬಾಲಕಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಕಾಲುವೆಯಲ್ಲಿ ಬಾಲಕಿಗಾಗಿ ಪೊಲೀಸರು ಹಾಗೂ ಸ್ಥಳೀಯರು ಹುಡುಕಾಟವನ್ನು ಮುಂದುವರೆಸಿದ್ದಾರೆ. 2 ದಿನಗಳ ಹಿಂದೆ ಬಾಲಕಿಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಈ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಇಬ್ಬರು ಪತ್ನಿಯರಿಗೆ ಕೈಕೊಟ್ಟು 3ನೇ ಮದುವೆಯಾಗಲು ಹೋದ ಪತಿ ಜೊತೆ ಮದುವೆ ಮನೆಯಲ್ಲೇ ಮೊದಲ ಪತ್ನಿ ಗಲಾಟೆ ಮಾಡಿರುವ ಘಟನೆ ವಿಜಯನಗರ ಜಿಲ್ಲೆಯ ಬಿಕ್ಕಿಮಟ್ಟಿ ತಾಂಡಾದಲ್ಲಿ ನಡೆದಿದೆ. 18 ವರ್ಷಗಳ ಹಿಂದೆ ಜಲಜಾಕ್ಷಿ ಅನ್ನೋರ ಜೊತೆ ಕುಮಾರ್ ನಾಯಕ್ ಮದುವೆಯಾಗಿದ್ದ. ಆದರೆ ಇವತ್ತು ಮತ್ತೊಂದು ಹುಡುಗಿ ಜೊತೆ ಮದುವೆ ಆಗ್ತಾ ಇರುವ ವಿಚಾರ ತಿಳಿದು ಮೊದಲ ಪತ್ನಿ ಜಲಜಾಕ್ಷಿ ಮದುವೆ ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ. ಈ ವೇಳೆ ನನಗೂ ಮೋಸ ಆಗಿದೆ ಅಂತ ವಸಂತ ಅನ್ನುವ ಮತ್ತೊಬ್ಬ ಮಹಿಳೆ ಕೂಡ ಗಲಾಟೆ ಮಾಡಿದ್ದು ಮದುವೆ ಮನೆಯಲ್ಲಿ ಹೈಡ್ರಾಮವೇ ನಡೆದಿದೆ. ಡಿವೋರ್ಸ್ ನೀಡದೆಯೇ 3ನೇ ಮದುವೆಗೆ ಮುಂದಾಗಿದ್ದ ಕುಮಾರ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇವರು ಮೊದಲಿಂದ ನನಗೆ ಇಷ್ಟಪಟ್ಟಿದ್ರು ಸರ್. ಮದುವೆ ಮಾಡಿಸ್ಲಿಕ್ಕೆ ನಮ್ಮ ಮನೆಯವರು ನನ್ನನ್ನು ಬೇರೆ ಕಡೆ ಕೊಟ್ಟು ಮದುವೆ ಮಾಡಿಸ್ಬಿಟ್ರು ಸರ್. ಅವರಿಗೆಲ್ಲ ಹೋಗಿ ಅವಳು ನನ್ನ ಹೆಂಡ್ತಿ, ನೀನು ಹೆಂಗೆ ಮದುವೆ ಆಗಿದೆಯಾ, ಅವಳ ಜೊತೆ ನಿನ್ನ ಜೀವನ ಮಾಡಬಾರ್ದು, ನೀನು ಆಕಿಗೆ ಊರಿಗೆ ಕಳಿಸ್ಬಿಟ್ಟು ಎಲ್ಲಾದರೂ ಓಡಿ ಹೋಗ್ಬಿಡ್ರಿ ಅಂತ ಹೇಳಿಬಿಟ್ಟು ಅವರಿಗೆ ರಾತ್ರಿನೇ ಅವ್ರ ಮನೆ ಖಾಲಿ ಮಾಡ್ಕೊಂಡು ನನಗೆ ಈ ಕಡೆ ಹೋಗ್ಬಿಟ್ರು ಸರ್. ಅವ್ರು ಹೋದ್ಮೇಲೆ ನನಗೆ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ನೀನೇ ನನ್ನ ಹೆಂಡ್ತಿ, ನಿನ್ನ ಜೊತೆನೇ ನನ್ನ ಜೀವನ ಮಾಡೋದು, ನೀನು ನನಗೆ ಬೇಕಂತ ಹೇಳಿಬಿಟ್ಟು ನನ್ನ ಜೊತೆ ಇದ್ದು 2 ಮಕ್ಕಳು ಆಗೋ ತನಕ ನನ್ನ ಜೊತೆ, 2 ಮಕ್ಕಳು 4-5 ವರ್ಷದ ಇರೋ ತನಕ ನನ್ನ ಜೊತೆ ಇದ್ದು ಆಮೇಲೆ ಜಾಬ್ ತೊಗೊಂಡು ನನ್ನ ಮಕ್ಕಳಿಗೂ ನನಗೆಲ್ಲ ನೀನು ನೋಡ್ಕೊತೀನಿ, ನೀನು ಯಾವ ಕಂಪ್ಲೇಂಟ್ ಮಾಡಬೇಡ, ಏನು ಮಾಡಬೇಡ, ನಾನು ಮದುವೆ ಆಗ್ತೀನಿ ಇನ್ನೊಂದು ಮದುವೆ ಅಂತ ಹೇಳಿಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡ್ರು ಸರ್. ಖಾಸಗಿ ಬಸ್ ಮತ್ತು ಕೆಎಸ್ಆರ್ಟಿಸಿ ಬಸ್ ನಡುವೆ ಭೀಕರ ಆಕ್ಸಿಡೆಂಟ್ ಆಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ಮುಂಡಗೋಡ ರಸ್ತೆಯಲ್ಲಿ ನಡೆದಿದೆ. ಬೆಳಗ್ಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಬಸ್ನಲ್ಲಿದ್ದ ಹಲವರಿಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗ್ರಾಮದೊಳಗೆ ನುಗ್ಗಿ ಕೆಲಕಾಲ ಒಂಟಿ ಸಲಗವೊಂದು ಆತಂಕ ಸೃಷ್ಟಿಸಿರುವ ಘಟನೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮದಲಾಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮಕ್ಕೆ ನುಗ್ಗಿದ ಕಾಡಾನೆ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಜಖಂಗೊಳಿಸಿದೆ. ಅಲ್ಲದೆ ಕಾಫಿ ತೋಟದಲ್ಲಿ ಘೀಳಿಡುತ್ತಾ ಜನರ ಕಡೆಗೆ ಕಾಡಾನೆ ನುಗ್ಗಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಮಿಸಿ ಕಾಡಾನೆ ಓಡಿಸಲು ಹರಸಾಹಸ ಪಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಇದೀಗ ಶೌಚಾಲಯಕ್ಕೂ ಬಿಎಂಆರ್ಸಿಎಲ್ ದರ ನಿಗದಿ ಮಾಡಿದೆ. ಮೆಟ್ರೋ ನಿಲ್ದಾಣದಲ್ಲಿ ಇನ್ಮುಂದೆ ಶೌಚಾಲಯಕ್ಕೆ ಹೋಗಬೇಕಂದ್ರೆ ಹಣ ಪಾವತಿ ಮಾಡಬೇಕಿದೆ. 2 ರಿಂದ 5 ರೂಪಾಯಿ ಹಣ ನಿಗದಿ ಮಾಡಿದ್ದು ಹಣ ತೆಗೆದುಕೊಳ್ಳೋಕೆ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಲಾಗಿದೆ. ಜೊತೆಗೆ ದರ ನಿಗದಿ ಬಗ್ಗೆ ಬೋರ್ಡ್ ಮೂಲಕ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಟ್ಟಿದೆ. ಸದ್ಯ ಬಿಎಂಆರ್ಸಿಎಲ್ ಈ ನಿರ್ಧಾರಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ಮೆಟ್ರೋ ಸ್ಟೇಷನ್ ಅಲ್ಲೂ ರೂಲ್ಸ್ ಇಲ್ಲ. ಇದು 5 ರೂಪಾಯಿ ಅಥವಾ ಯಾರಿಗೋಸ್ಕರ ಕೊಡ್ಬೇಕು? ಕನ್ನಡ ಮಾತಾಡಲ್ಲ ಅಂತ ದರ್ಪ ತೋರಿದ್ದ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ನನ್ನ ರಾತ್ರೋರಾತ್ರಿಯೇ ಬೇರೆ ಕಡೆ ಎತ್ತಂಗಡಿ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕನ್ನಡ ಮಾತನಾಡಲ್ಲ ಎಂದಿದ್ದ ಮಹಿಳಾ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಹೀಗಾಗಿ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಎಚ್ಚೆತ್ತಂತಹ ಎಸ್ಬಿಐ ಮಹಿಳಾ ಬ್ಯಾಂಕ್ ಮ್ಯಾನೇಜರ್ನ ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕನ್ನಡ ಮಾತನಾಡಲ್ಲ ಅಂತ ಉದ್ದಟತನ ತೋರಿದ್ದ ಬ್ಯಾಂಕ್ ಸಿಬ್ಬಂದಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಕನ್ನಡದಲ್ಲೇ ಕ್ಷಮೆಯಾಚನೆ ಮಾಡಿದ್ದಾರೆ. ನನ್ನನ್ನು ಕ್ಷಮಿಸಿ, ನನ್ನಿಂದ ಯಾರಿಗಾದರೂ ನೋವಾಗಿದ್ರೆ ಕ್ಷಮಿಸಿ, ಕನ್ನಡದಲ್ಲಿ ವ್ಯವಹರಿಸಲು ಪ್ರಯತ್ನ ಪಡ್ತೇನೆ ಅಂತ ವಿಡಿಯೋ ಮೂಲಕ ಕನ್ನಡಿಗರ ಕ್ಷಮೆ ಕೇಳಿದ್ದಾರೆ. ಆ ವಿಡಿಯೋದಲ್ಲಿ ಆಕೆ ನಗ್ನಗ್ತಾನೇ ಕ್ಷಮೆಯನ್ನ ಕೇಳಿದಾಳೆ. ಅದು ಯಾವ ಕಾರಣಕ್ಕೆ, ಅದು ಯಾವ ರೀತಿಯಲ್ಲಿ ಕ್ಷಮೆ ಕೇಳಿದಾಳೋ ಗೊತ್ತಿಲ್ಲ. ಯಾಕಂದ್ರೆ ಆಕೆಗೆ ಏನೋ ಪಾಠ ಮಾಡ್ತಾ ಇದ್ದಾರೆ, ನಾನೇನೋ ನೋಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಅನ್ನೋಂಗೆ ಆಕೆ ಕ್ಷಮೆ ಕೇಳಿದಾಳಂತೆ. ನನ್ನಿಂದ ಯಾರಿಗೆ ಆಗಲಿ ನೋವಾಗಿದ್ದರೆ ಕ್ಷಮಿಸಿ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ, ಎಲ್ಲರಿಗೂ ಸಹಕರಿಸುತ್ತೇನೆ. ನನ್ನಿಂದ ಛತ್ತೀಸ್ಗಢದಲ್ಲಿ 26 ನಕ್ಸಲ್ಗಳನ್ನ ಎನ್ಕೌಂಟರ್ ಮಾಡಲಾಗಿದೆ. ಅದರಲ್ಲಿ 1 ಕೋಟಿ ರೂಪಾಯಿ ನಗದು ಬಹುಮಾನ ಹೊತ್ತಿದ್ದಂತಹ ನಕ್ಸಲ್ ಮುಖಂಡ ನಂಬಲ ಕೇಶವರಾವ್ ಅಲಿಯಾಸ್ ಬಸವರಾಜ್ ಅನ್ನೋರು ಕೂಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ.
ನಾರಾಯಣಪುರ ಜಿಲ್ಲೆಯ ಅಬ್ಜಾಮದ್ ಅರಣ್ಯ ಪ್ರದೇಶದಲ್ಲಿ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ನಡೆಯುತ್ತಿದ್ದ ವೇಳೆ ನಕ್ಸಲೀಯರು ಹಾಗೂ ಡಿಆರ್ಜಿ ಯೋಧರ ಮಧ್ಯೆ ಗುಂಡಿನ ಚಕಮಕಿಯಾಗಿ ಬಸವರಾಜ್ ಸೇರಿ 26 ಮಂದಿ ನಕ್ಸಲೀಯರು ಡಿಆರ್ಜಿ ಯೋಧರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಬಂಧನಕ್ಕೊಳಗಾಗಿರುವ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ವಿಚಾರಣೆ ವೇಳೆ ಹಲವು ಮಾಹಿತಿ ಬಹಿರಂಗವಾಗಿದೆ. ಜ್ಯೋತಿ ಮಲ್ಹೋತ್ರಾಳ ವಾಟ್ಸ್ಆಪ್ ಚಾಟ್ ತನಿಖೆ ಮಾಡಿರುವ ಪೊಲೀಸರಿಗೆ ಹಲವು ಮಾಹಿತಿ ಸಿಕ್ಕಿದ್ದು, ಜ್ಯೋತಿ ಮಲ್ಹೋತ್ರಾ ಭಾರತೀಯ ಸೇನೆ ಬಗ್ಗೆ ಐಎಸ್ಐ ಏಜೆಂಟರಿಗೆ ಮಾಹಿತಿ ರವಾನೆ ಮಾಡ್ತಾ ಇದ್ಲು ಅನ್ನೋದು ತಿಳಿದು ಬಂದಿದೆ. ಇದರ ಜೊತೆಗೆ ನನಗೆ ಪಾಕಿಸ್ತಾನದಲ್ಲಿ ಮದುವೆ ಮಾಡಿಸಿ ಅಂತ ಐಎಸ್ಐ ಏಜೆಂಟ್ಗೆ ಕೇಳಿರುವ ವಾಟ್ಸ್ಆಪ್ ಸಂಭಾಷಣೆಯೂ ಪೊಲೀಸರಿಗೆ ಸಿಕ್ಕಿದೆ. ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆ ಮಂಡ್ಯದ ಮದ್ದೂರಿನಲ್ಲಿ ಬೃಹತ್ ತಿರಂಗ ಯಾತ್ರೆ ಮಾಡಲಾಗಿದೆ. ಬಿಜೆಪಿ ಮುಖಂಡ ಎಸ್ಟಿ ಸ್ವಾಮಿ ನೇತೃತ್ವದಲ್ಲಿ ತಿರಂಗ ಯಾತ್ರೆ ನಡೀತಾ ಇದ್ದು, ತಿರಂಗ ಯಾತ್ರೆಯಲ್ಲಿ ಮಾಜಿ ಸೈನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾದರು. ಇನ್ನು 300ಕ್ಕೂ ಹೆಚ್ಚು ಉದ್ದದ ಅಡಿ ತಿರಂಗ ಹಿಡಿದು ಸಾಗಿದ್ದಾರೆ. ಈ ಮೂಲಕ ಭಾರತೀಯ ಸೇನಾಪಡೆಗೆ ಗೌರವ ಸಲ್ಲಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಕಾಡಾನೆಗಳನ್ನು ಮಟ್ಟ ಹಾಕಲು ಕರ್ನಾಟಕದ ಸಾಕಾನೆಗಳನ್ನು ಕಳುಹಿಸಿಕೊಡಲಾಗಿದೆ. ಇವತ್ತು ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 6 ಸಾಕಾನೆಗಳನ್ನು ಆಂಧ್ರಪ್ರದೇಶಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆಯಿತು. ಆಂಧ್ರಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ಸರ್ಕಾರ ಕೊಟ್ಟಿರುವ ಆನೆಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತೀವಿ. ಆನೆಗಳನ್ನು ಚಿತ್ತೂರು ಹಾಗೂ ಉತ್ತರ ಕರಾವಳಿ ಆಂಧ್ರದಲ್ಲಿ ಸಾಕ್ತೇವೆ ಅಂತಾನು ಪವನ್ ಕಲ್ಯಾಣ್ ಭರವಸೆ ನೀಡಿ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಿದರು. ಆಂಧ್ರ ರಾಜ್ಯಕ್ಕೆ ಕರ್ನಾಟಕದಿಂದ ಆನೆಗಳನ್ನು ಹಸ್ತಾಂತರ ಮಾಡತಕ್ಕಂಥ ದಿನ. ನಾವು 6 ಆನೆಗಳನ್ನು, ಕುಮ್ಕಿ ಆನೆಗಳನ್ನು ಹಸ್ತಾಂತರ ಮಾಡ್ತೀವಿ ಅಂತೇಳಿ ಒಪ್ಪಂದ ಆಗಿದೆ. ಆದರೆ ಇವತ್ತು 4 ಆನೆಗಳನ್ನು ಮಾತ್ರ ಹಸ್ತಾಂತರ ಮಾಡ್ತಾ ಇದ್ದೀವಿ. ನಂತರ ಇನ್ನುಳಿದ 2 ಆನೆಗಳನ್ನು ಹಸ್ತಾಂತರ ಮಾಡ್ತೀವಿ. ಇವೆಲ್ಲವೂ ಕೂಡ ಆನೆಗಳು ತರಬೇತಿಯನ್ನು ಪಡೆದಿರ್ತಕ್ಕಂಥ ಆನೆಗಳು. ಆನೆಗಳನ್ನು ನೋಡ್ಕೊಳ್ತಕ್ಕಂಥ ಮಾವುತರು ಆಂಧ್ರದವರಿಗೆ ಟ್ರೈನಿಂಗನ್ನು ಕೊಟ್ಟಿದ್ದೀವಿ. So the moment I approached Honorable Minister for Forest and Environment, Sri Ishwar Kandreji, with a large heart and with a big heart, and he welcomed us, and whatever is needed, he without hesitation, without any second thought, he gave us, and with the blessings of Honorable CM Sri Siddaramaiah ji, and it is a wonderful gesture, and we are grateful to it. And it is not just about apart from sharing of Kunki elephants, transferring of Kunki elephants, we also had a deeper knowledge sharing also, and 9-point knowledge sharing is also there. And I'm grateful to Honorable CM and Honorable Minister for that. So the